ಕರ್ತವನ್ನು ಓದಲು ನಮಗೆ ಬರಲಿಲ್ಲ. ಏನು ಆದನು ಎಷ್ಟಪ್ಪದನು ಏನು ಜಗಮಕ್ಕೆ ಧನುಜರ ಒಡಲ ತುತ್ತಾದನು ಅಡಿಗೆ ಮಡಿ ನೋಡ್ತಿದ್ದ ಅವು ತಮ್ಮ ವಿವೇಚನ ಅಣ್ಣ ಧರ್ಮನಂದನ ಮಾತನ್ನು ಋತುದ ಮಾತನ್ನು ಯಾರು ಇಲ್ಲದಂತಾಯಿತೆ. ಇದು ಅಲ್ಲದೆ ಎನ್ನ ಎಡಬಡಲು ಎಡಬಿಟ್ಟವು ಎಡಬಿಡದಂತೆ ಹಾರುತ್ತಿರುವುದು. ಇಂಥ ಅಪಶಕನಗಳಾಗಬೇಕಾದರೆ ಏನು ಅಪಾಯ ಸಂಭವಿಸಬೇಕು. ಅವು ತಮ್ಮ ವಿವೇಚನ ಅಣ್ಣ ಧರ್ಮನಂದನ ಈ ಮರ್ಮವು ಶ್ರೀ ಗುರು ಸಿದ್ದೇಶ್ವರನು ಬಲ್ಲನ ತಮ್ಮ ಯಾರನ್ನು ಕೇಳಿ ನಾನು ಏನು ಮಾಡಲಿ ಭೀಮ ಇದ್ದುಕೊಳ್ಳೋ ಧಾಮ. ಆಹೋ ಅಣ್ಣ ಧರ್ಮನಂದನ ತಮ್ಮ ವಾಯುನಂದನ ಭುಜಬಲತ್ತೆಂಡ ಮಂಡಿತನಾದ ಗಂಡುಗಲಿಗಾಂಡುವಿಗೆ ಎತ್ತಣದ ದುರ್ಬಲ ನೀನು ಹಚ್ಚಿಕೊಳ್ಳಬಾರ ವ್ಯಸನ ಇಷ್ಟರಲ್ಲಿಯೇ ಪಾತ್ರನು ಬರುವನು. ಅಹೋ ಯಮತನಯ ಮಹಾಭುಜಬಲ ತಂಡ ಪಾತ್ರನಿಗೆ ಯಾವ ಕುಂದು ತುಪ್ಪು ಉಂಟಾಗುವುದಿಲ್ಲ. ನೀನು ಸುಮ್ಮನೆ ಆಲೋಚನೆ ಮಾಡುವುದು ಸರಿಯಲ್ಲ. ಧರ್ಮನಂದನ ಮಾಡುವುದರಿಂದ ಆಗುವುದಿಲ್ಲ. ಸ್ವಾಮಿ ಸಜ್ಜನ ನಾನು ಏನು ನನಗೆ ಉದಾರ ಒಂದು ಚಿಂತೆ ಉಂಟಾಗುತ್ತಿರೋದು. ಒಂದು ರಾಜ ಪ್ರಶ್ನೆ ನಾನು ಚಿಂತೆ ಅಡಿಗೆ ಮಡಿಯೋ ಕಾಣತಪ್ಪದ ಒಂದು ಚಿಂತೆ ಎಲ್ಲ ಕಟ್ಟವು ಹೆಚ್ಚೆಂದು ಹೇಳಿರಿ ಸ್ವಾಮಿ. ತಾತ್ಕಾಲಿಕವಾಗಿ ಮಾತನ್ನು ಸಂಗತಿ ಚಿಂತಿಸಿರು ಸ್ವಲ್ಪ ಪಂಚಾಂಗವಾದರೂ ಇದ್ದು ಸಮಾಚಾರ ತಿಳಿಸಿ ಸ್ವಾಮಿ ಸಜ್ಜನ ಪ್ರೇಮಿ. ಅವು ಸ್ವಾಮಿ ಬ್ರಾಹ್ಮಣೋತ್ತಮರೇ ಅರ್ಜುನ ವಿಷಯದಲ್ಲಿ ಕೃಷಿಯನ್ನು ಏಕೋ ಸ್ವಲ್ಪ ಮಾಡಬೇಕು. ಅದೇನು ಸ್ವಾಮಿ ಮುಂದೆ ನಿನಗೆ ಗೊತ್ತಾಗುವುದು. ನಾನು ಹೋಗಿ ಬರ್ತೇನೆ. ಇಂಡಿಯಾ ರಾಜ ಮತಗೌಡ ಸಂತೋಷದಿಂದ ಹೋಗಿದ್ದಾರೆ ಬ್ರಾಹ್ಮಣೋತ್ತಮರೇ. ಪೂರ್ವದ ಕಡೆಯಿಂದ ಸಮಗಮಿಸುವ ವಾಸನೆ ಬರುತ್ತಿರುವುದು ಕೇಳಿದೆಯಾ? ಕೇಳಿದನಲ್ಲ ದ್ರೌಪದಿ. ಎಂತ ಸುಗಂಧವಾಗಿರುವುದನ್ನು. ಹೌದು ದ್ರೌಪದಿ. ಕಾಂತೆ ಪ್ರಿಯರೇ ಚೆನ್ನಾಗಿರೋ ಪ್ರಿಯರೇ. ಪ್ರೀತಿಯ ಬಲವೀನ ನಿನ್ನಯ
ಅಂತ ಮಾರುತಿನ ಹೊತ್ತು ತಂದ ಸುಗಂಧ ಪರಿಮಳದ ವಾರ್ತೆಯನ್ನು ಎಂತ ಮುಂದೆ ತಿಳಿಸಿದ ಅರ್ಥ ಹೇ ಪ್ರಾಣ ಸಖಿ ಸುಬ್ರಾಂಶಮಕಿ, ಪ್ರಿಯ ಈ ಪರಿಮಳದ ವಾರ್ತೆ ಏನೆಂದರೆ ಶೋಭಿಸುವ ಕುಬೇರನ ರಾಜಧಾನಿಯಾದ ಅಳಕಾವತಿ ಸಮೀಪದ ಸರೋವರದಲ್ಲಿ ಸೌಗಂಧಿಕ ಪುಷ್ಪ ವಿಸ್ತಾರವಾಗಿರುವು. ಆ ಪುಷ್ಪವು ಯಾರು ಮುಟ್ಟದ ಹಾಗೆ ಕುಬೇರನು 3 ಅಕ್ಷಯಣಿ ಸೈನ್ಯಗಳನ್ನು ಕಾವಲಿಟ್ಟಿರುವನು. ಅಹೇ ರಮಣಿ, ಆ ಬ್ರಾಹ್ಮಣನ ಅಳಕಾವತಿಯಿಂದ ಬಂದಿರುವ ನಾಳ ಕಾರಣ ಅವನಿಂದ ಪುಷ್ಪದ ವಾಸನೆ ಬಂದಿರುವುದು. ದ್ರೌಪದಿ ಇದೇ ಪುಷ್ಪದ ರೀತಿ ಹಾಗಾದರೆ ಆ ಕುಬೇರನ ಅಷ್ಟು ಶ್ರದ್ಧೆಯಿಂದ ಆ ತೋಟವನ್ನು ಏತಕ್ಕಾಗಿ ಮಾಡಿದ್ರು? ಆ ಪುಷ್ಪವು ಲಕ್ಷ್ಮಿಗೆ ವಾಸಸ್ಥಾನವಾಗಿರುವುದು. ದ್ರೌಪದಿ ಅದೇನು ಚೆನ್ನಾಗಿ ಗಂಧ ಪರಿಮಳವನ್ನು ಯಕ್ಷ ಕುಬೇರನು ಗಂಧ ಪರಿಮಳವನ್ನು ಯಕ್ಷ ನವನದಿಗಳು ಆನಂದವಾಗಿರುವು. ಜನಸಂದೋಹವು ಸಂತೋಷವಾಗಿರುವುದು. ಅಹೇ ದ್ರೌಪದಿ, ಇದು ಅಲ್ಲದೆ ಆ ಪುಷ್ಪ ಮುಡಿದ ಸ್ತ್ರೀಯರಿಗೆ ಬಡತನ ಎಂದಿಗೂ ಬಾರದು. ದ್ರೌಪದಿ, ಇದು ಹೇಗಿರುವುದು ಪುಷ್ಪದ ರೀತಿ. ಹೌದು ಕಾಂತೆ? ಕಾಂತೆ, ಅದು ಎಷ್ಟು ಮಾತ್ರಕ್ಕೂ ಸಾಧ್ಯವಿಲ್ಲ ತಮ್ಮಣಿ. ಅದು ಆ ಪುಷ್ಪವು ಲಕ್ಷ್ಮಿಗೆ ವಾಸಸ್ಥಾನವಾಗಿರುವುದು. ನಾನು ಮುಡಿದುಕೊಳ್ಳಬಾರದೆ? ನಮ್ಮಂತ ನಿರ್ಭಾಗ್ಯರಿಗೆ ಆ ಸೌಗಂಧಿಕ ಪುಷ್ಪ ಆಸೆ ಅದಕ್ಕೆ. ನನಗೆ ಆಸೆ ಆಗಿತ್ತು. ನಿನಗೆ ಆಸೆ ಆದರೆ ಅದು ಎಷ್ಟು ಮಾತ್ರಕ್ಕೆ ಸಾಧ್ಯವಿಲ್ಲ. ನನಗೆ ಬೇಕು. ದ್ರೌಪದಿ, ಸೌಗಂಧಿಕ ಪುಷ್ಪ ಮಾತ್ರಕ್ಕೆ ತರುವುದಿಲ್ಲ. ಅದು ಆ ಮಾತು ಎಷ್ಟು ಮಾತ್ರಕ್ಕೂ ಸಾಧ್ಯವಿಲ್ಲ ನಮಗೆ. ಅದೇನು ಚೆನ್ನಾಗಿ ವಾಯು ತಾರೆಯ
ಜಾಮುಕಿ ಗೋಳಿರೋ ಆ ಮೂಲಮೂರ್ತಿಯ ಬೈಮಾಡಿಬಿಟ್ಟರು. ಅಹೇ ರಮಣೆ, ಈಗೋ ಇನ್ನು ಒಡಲಿಗಿಲ್ಲದ ಗಿಡ ಮರದ ಕಸು ಕಾಯಿಗಳನ್ನು ತಿಂದು ಜೀವಿಸುವ ನಮ್ಮಂತ ನಿರ್ಭಾಗ್ಯರಿಗೆ ಆ ಸೌಲಭ್ಯ ವಿಶ್ವಾಸಕ್ಕೆ. ಅಹೇ ರಮಣಿ, ಒಮ್ಮೆ ನುಯ್ವಿದ ತುತ್ತಿನ ರುಚಿಯೊಮ್ಮೆ ಮತ್ತೊಮ್ಮೆ ಬಯಸಿದರೆ ಬರುವುದೇನೆ ಭಾಮಿನಿ, ಕಲಾಹಂಸ ಕಾಮಿನಿ. ಎಷ್ಟು ಮಾತ್ರಕ್ಕೆ ಸಾಧ್ಯವಿದೆ ರಮಣಿ? ಸತಿಯ ಮೇಲೆ ಪ್ರೀತಿ ಇಲ್ಲ. ಎಷ್ಟು ಪ್ರೀತಿ ಎಷ್ಟಾದ್ರೂ ಇರ್ಬೋದು, ಆದರೆ ಸೌಲಭ್ಯ ಪುಷ್ಪ ಆಸೆ ಮಾತ್ರ ಬಿಟ್ಟುಬಿಡು. ಅದಕ್ಕಾಗಿ ಪುಷ್ಪನ ತರುವುದಿಲ್ಲ ಅಂತ ಹೇಳ್ತೀವಿ. ಪುಷ್ಪದ ಆಸೆನ ಒಂದು ಬಿಟ್ಟು ನೀನು ಏನಾದರೂ ಕೇಳು. ಪುಷ್ಪನ ಬೇಕಾಗಿ ಪುಷ್ಪ ಎಷ್ಟು ಮಾತ್ರಕ್ಕೆ ಸಾಧ್ಯವಿದೆ ರಮಣಿ? ಆ ಸೌಗಂಧಿಗೆ ಪುಷ್ಪ ಬಿಟ್ಟು ಬೇರೆ ಏನೇನಿಗೆ ಆ ಬೇಕಾಗಿಲ್ಲ. ಪುಷ್ಪವು ಲಕ್ಷ್ಮಿಗೆ ವಾಸಸ್ಥಾನವಾಗಿರುವುದು ದ್ರೌಪದಿ. ಏನಂತ ಕೇಳು. ಅದೇನು ಚೆನ್ನಾಗಿ ಹೇಳು. ನದಿ ಮಾಧುರಿ ಸತಿಯು ಬೇಕಿರುವುದು ದ್ರೌಪದಿ. ಸತಿಯು ಬೇಕಿಲ್ಲ, ಅದಕ್ಕಾಗಿ ಪುಷ್ಪನ ತರುವುದಿಲ್ಲ ಅಂತ ಹೇಳುತ್ತೇವೆ. ಸತಿಯು ಬೇಕು, ಆದರೆ ಪುಷ್ಪವನ್ನು ಬಯಸಬೇಡ ರಮಣಿ. ಬೇಕಿಲ್ಲದವರಿಗೆ ಬೆಲ್ಲವನ್ನು ಕೊಟ್ಟರೆ ತಿಂದವರೇ ಅದು ಒಳಿತಾಗಿದೆ ಎನ್ನುವರೇ. ಪ್ರಿಯ, ಇದು ಮಾತ್ರ ಬಹಳ ಅನ್ಯಾಯ. ಎಲೆ ಭ್ರಷ್ಟ ದ್ರೌಪದಿ, ಎನ್ನನ್ನು ಯಾಕೆ ನಿಷ್ಠೂರ ಮಾಡುತ್ತಿ, ಮತ್ತೆ ಎನ್ನ ಮುಂದೆ ಯಾಕೆ ಗೋಳಾಡುತ್ತಿ? ಗೋಳಿರೋ ನೀನು ಮೊದಲೇ ಉಳಿದುಕೊಳ್ಳುತ್ತೆ, ನನ್ನೊಬ್ಬನಿಗೆ ಮಾತ್ರ ಹೇಗೆ ಪಟ್ಟದರಾಗಿ ಆಗುತ್ತೆ? ಜೀ ಜೀ ಮಂದಮತಿ ಗೋಳಿರೋ ಬೆಳಕಿನ ಮಾತಿಗೆ ನಾನು ಮಗಳಾಗುವುದಲ್ಲ, ಉಳಿದ ಗಂಡನನ್ನು ಕೇಳಿಕ ಹೋಗು. ಅವರಿಗಿಲ್ಲದ ಪ್ರೀತಿ ನನ್ನೊಬ್ಬನಿಗೆ ಮಾತ್ರ ಹೇಗೆ? ಅವರಿಗಿಂತ ಹೆಚ್ಚಿನ ಭಾಮಿನಿ, ಕಲಾಹಂಸ ಕಾಮಿನಿ. ಕಾಂತೆ, ನೀನು ಒಳ್ಳಿದವನೆಂದು ನಂಬಿ ನಿಂದಲಿಗೆ ಬಂದಿರುವೆನು. ನಾನು ಬಲ್ಲಿದವನೇ ರಮಣಿ. ಹೌದು ಪ್ರಿಯ. ಮೂರು ಲೋಕದ ಗಟ್ಟಿನಾದ ರಮಣಿ. ನೀನು ಕರದಲ್ಲಿ 70 ವರ್ಷ ಗಲೆಯನ್ನು ಧರಿಸಿರುವುದಿಲ್ಲ, ನಿನ್ನ ಕೈ ಆಗುವುದಿಲ್ಲವೇ? ಅವರು ಕೋದಂಡವನ್ನು ಹಿಡಿದಿರುವರು. ಕಾಂತ, ಕಾಂತೆ, ಮಾತಾಡಿದರೆ ಇಂದ್ರ ಕೀಲಾದ್ರಿಯಲ್ಲಿ ಇರುವನ, ಅವನಲ್ಲಿ ಬರುವನ. ಅದಕ್ಕೆ ನಾನೇನು ಮಾಡಲು? ನನ್ನ ಆಸೆಯನ್ನು ನೀನೇ ಪೂರೈಸಬೇಕು. ಆಸೆ ಎಷ್ಟು ಮಾತ್ರ ಕಲಿಸುವುದಿಲ್ಲ. ಸತಿಯ ಬೇಕಲ್ಲ. ಸತಿಯ ಮೇಲೆ ಪ್ರೀತಿ ಇರುವುದು, ಆದರೆ
ಸೌಗಂಧಿಕ ಪುಷ್ಪವನ್ನು ತರಲಿಕ್ಕೆ ಹೋದರೆ ಎಂದಿಗೂ ಸುಖವಾಗುವುದಿಲ್ಲ. ಮೇಲೆ ಹೆಂಡತಿಯ ಮಾತು ಕೇಳಿದರೆ ಹಿಂದೆ ಬಂಧನ ಬಂದವರು ಅದು ಮಾತ್ರ ತಪ್ಪದು. ಅಹೇ ರಮಣಿ, ಈಗ ಸತಿಮಣಿಯಳಾದ ಸೀತಾದೇವಿಯ ಮಾತು ಕೇಳಿ ಮಾಯಾಮೃಗವನ್ನು ತರಲಿಕ್ಕೆ ಹೋದ ಶ್ರೀರಾಮಚಂದ್ರನ ಗತಿ ಏನಾಯಿತು ರಮಣಿ? ಅದರಂತೆ ನಿನ್ನ ಮಾತು ಕೇಳಿದರೆ ನನಗೂ ಅದೇ ಗತಿ ಆಗುವುದು. ಅಲ್ಲೇ ನಾನು ಹೋಗುವುದಿಲ್ಲೇ, ನೀನೇನು ಬಲ್ಲೆ, ಸಾಕು ಮಾಡೇನಿಲ್ಲ ಸೊಲ್ಲೆ. ಮಾತನ್ನ ಕೇಳಿದವರು ಹೌದು ಸುಂದರಿ, ಕಾಂತೆ ಏನು ಚೆನ್ನಾಗಿ ಹೇಳು. ಎಷ್ಟು ಮಾತ್ರಕ್ಕೆ ನ್ಯಾಯವಿಲ್ಲ ರಮಣಿ. ಧೃತರಾಷ್ಟ್ರನ ಮಾತನ್ನು ಕೇಳಿ ನಿಮ್ಮ ಅಣ್ಣನಾದ ಯಮಜಾತನು ಉಳಿದುಕೊಂಡರೆ ಉದ್ಧಾರವಾದ ಕಾಂತ ಮಹಾಗುಣವಂತ. ಏನೇ ದ್ರೌಪದಿ, ನಿನ್ನಿಂದಲೇ ನಾವು ಹಾಳಾದವಲ್ಲ, ಆ ಧರ್ಮರಾಜನಿಂದ ಹಾಳಾಗಲಿಲ್ಲ. ಅದು ಹೇಗೆಂದರೆ, ನಾವು ರಾಜ ಸುಯೋಗ ಮಾಡುವಾಗ ಕೌರವವನ್ನು ನೋಡಿ ಕುಚೇಷ್ಟೆಯನ್ನು ಮಾಡಿ ಕಕ್ಕಲಿಕ್ಕೆ ನಮಗೆ ಮೃತ್ಯುವಾಯಿತು. ಕೌರವನ ಮನಸ್ಸು ಬೇಸರವಾಗಿ ನಮ್ಮ ದೇಶವೆಲ್ಲ ನಾಶ ಮಾಡಿದರು, ನಮ್ಮ ರಾಜ್ಯವೆಲ್ಲ ಕಸಿದುಕೊಂಡರು. ಮತ್ತೆ ಸೌಗಂಧಿಕ ಪುಷ್ಪದಿಂದ ಕುಬೇರನುடைய ದೇಶವನ್ನು ಸಂಪಾದಿಸಿದರೆ ನಮ್ಮ ಅಂತರ್ಯ ಪ್ರಾಣங்களை ನಾಶ ಮಾಡಿಕೊಳ್ಳಬೇಕಾಗುತ್ತದೆ. ಗಾಮಿನಿ, ಕಲಹಂಸ ಗಾಮಿನಿ, ಹೇಳೇ ಸತಿ ಆಸೆಯನ್ನು ಪೂರೈಸಿದ ಗಂಡ ನೀನೆಂತ ಗಂಡ? ಸೌಗಂಧಿಕ ಪುಷ್ಪ ವಿಚಾರವನ್ನು ಬಿಟ್ಟು ಬೇರೆ ಎಲ್ಲವನ್ನು ಪರಿಹರಿಸುವುದು ಕೈಲಾಗದ ಗಂಡ. ಏನು ಮಾತನಾಡುತ್ತೆ? ಹೌದು, ಕಾಂತ ಎಂತ ಗಂಡನ
ಕೈಲಾಗದ ಪ್ರತಿಗಳನ್ನು ಕಟ್ಟಿಕೊಂಡು ನಾನು ಹೇಗೆ ಮಾಡಬೇಕು ಕಾಂತ ಮತಿ ಏಲೇ ದ್ರೌಪದಿ ಏನು ಮಾತನಾಡ್ತಿ ಸರಿ ನೀತ ಜಾತಿ ಅಹೇ ಎಣ್ಣೆ ಗಂಡುಗಳಿಗೆ ಆಗಿ ಜನಿಸಿ ತಮ್ಮ ಹೆಂಡತಿಯ ಮನೋಭುಕ್ಕ ಪೂರೈಸುವ ಶಕ್ತಿ ಇಲ್ಲವೆಂದು ದೇವ ಸ್ವರೂಪರಾದ ಕಂಡ ಹಾಗೆ ಬಂಡ ಮಾತುಗಳನ್ನಾಡುವ ನೀನೆಂತ ಹೆಂಡತಿ ಮಂದಮತಿ ನನ್ನ ಬಾಯಿ ಬಾಯಿಸ್ತೇನೆ ನೋಡು ಕೂಡಲೇ ಛೀ ಪ್ರತಿದ್ರೋಹಿ ಮುಚ್ಚು ನಿನ್ನ ಬಾಯಿ ದುಶ್ಶಾಸನದಿಂದ ಮಾನನಷ್ಟ ಮಾಡಿದೆಂದು ಕೆಟ್ಟ ಭಾಷೆಗಳಿಂದ ಹೊರಗುತ್ತಿಯಲ್ಲ ನಿನ್ನ ದುರಾದೃಷ್ಟಕ್ಕೆ ನಾನೇನು ಮಾಡತಕ್ಕದ್ದು ಮೂಡಲೇ ಚಿಚ್ಚಿ ಹತ್ತಲೇ ಅತಿ ಮುಂಚೆ ಅಪ್ಪ ಸಾಕ್ಷಿ ಇಂಥ ಕೈಯಾದ ಹೇಳುಗಳನ್ನು ಕಟ್ಟಿಕೊಂಡು ನಾನು ಹೇಗೆ ಮಾಡಬೇಕು ಏನು ಮಾತನಾಡಿದೆ ನನಗೆ ನನ್ನ ಬೀಳಿದೆ ಅಪ್ಪ ಸಾಕ್ಷಿ ಅಮ್ಮ ಮಗೆ ಎಲ್ಲಿಗೆ ಒಂದು ದೊಡ್ಡ ಬೆಟ್ಟವನ್ನು ತೋರಿಸಿ ಸಾರಥಿ ಬಿಟ್ಟು ಸತ್ತು ಏನೇ ದ್ರೌಪದಿ ನೀನೇ ಅದಕ್ಕೆ ಸಾಯ್ತಿ ಇದು ಯಾವ ದೊಡ್ಡ ಮಹತ್ಕಾರ್ಯವೆಂದು ಈಗ ಸೌಗಂಧಿಕ ಪುಷ್ಪವನ್ನು ನಾಳೆಗೆ ತಂದು ಕೊಡುವೆನು ನಿನ್ನ ಮನಸ್ಸು ಸಂತೋಷ ಪಡಿಸುವೆನು ನೀನು ಬೇಸರ ಮಾಡಿಕೊಳ್ಳಬೇಡ ಸ್ವಲ್ಪ ಸೈರಿಸಿಕೋ ನಮ್ಮ ಅಣ್ಣನಾದ ಧರ್ಮರಾಜನಾಜ್ಞೆ ಪಡೆಯುವೆನು ಸ್ವಲ್ಪ ಸೈರಿಸಿಕೋ ಭಾಮಿನಿ ಕಲಹಂಸ ಭಾಮಿನಿ ಅಂತ ಕಾಂತೆ ನೀನು ಹೋಗಿ ಸೌಗಂಧಿಕ ಪುಷ್ಪ ತರುವೆಯ ಸಹಜವಾಗಿ ತರುವ ದ್ರೌಪದಿ ನನ್ನ ಕೈಲಾಗದು ಎಂದು ಹೇಳಿದೆ ನೀನು ಸಾಯುತ್ತೀನಿ ಎಲ್ಲರಿಗೆ ಹೇಳಿದನಲ್ಲ ದ್ರೌಪದಿ ಈಗ ಶಕ್ತಿ ಎಲ್ಲಿಂದ ಬಂತು ಶಕ್ತಿ ಮೊದಲೇ ಇರುವುದು ದ್ರೌಪದಿ ಕಾಂತ ಕಾಂತೆ ಈ ಮಾತು ನಾನು ಬಿಟ್ಟವೆಂದು ನಮ್ಮಲೆ ಸಹಜವಾಗಿ ನಂಬಬೇಕು ದ್ರೌಪದಿ ಧರ್ಮರಾಯನ ಆಡಿಯಾಗಿ ಹೋಗಬೇಕು ಧರ್ಮರಾಯನ ಆಣೆ ಹೋಗುವುದಲ್ಲೇ ದ್ರೌಪದಿ ನೀನು ಮೊದಲೇ ಒಬ್ಬಿನಂತವನು ಒಬ್ಬಿನಂತನೂ ಆದ್ರೆ ಶಕ್ತಿ ನನ್ನಲ್ಲಿ 3 ಆನೆಗಳಲ್ಲೇ ಬಂಡಿ ಅನ್ನವನ್ನು ಉಂಡು ಎಲ್ಲರೂ ಮನೆಗೆ ಬಿಟ್ಟು ನಾನೇನು ಮಾಡಲಿ ಏನೇ ದ್ರೌಪದಿ ಕಾಂತ ಕಾಂತೆ ಸೌಗಂಧಿಕ ಪುಷ್ಪವನ್ನು ತರುವುದಂತೆ ಹೇಳಿದೆಯಲ್ಲ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು ಹೇಳಿ ಕೇಳು ಅದೇನು ಚೆನ್ನಾಗಿ ಹೇಳೋಣ ಮಣಿ Thank you.
ಆಜ್ಞೆ ಆದ ಮೇಲೆ ನಿಮಗೆ ಜಗದಾಜ್ಞೆ ತೆಗೆದುಕೊಂಡು ಬಾ ಪ್ರಿಯ. ಅಂಜನ ನಿಲ್ಲಿಸು, ಅಂಜನ. ಅದಕ್ಕಾಗಿ ಅಳಕಾವತಿ ಪಟ್ಟಣಕ್ಕೆ ಅಳಕಾವತಿ ಪಟ್ಟಣ ಹೋಗಲು ಇದ್ದನಾಗಿದ್ದನು. ಅಲ್ಲಿಗೆ ಅಪ್ಪಣೆ ಕೊಡು ಅಣ್ಣ ರಾಜಾದಿಬೇಡ. ಅಣ್ಣ ಧರ್ಮಾನಂದನ ಗೋಪತಿ ಆಸೆಯಂತೆ ಅರ್ಕಾವತಿಗೆ ಹೋಗಿ ಗೌರವಿತ ಪುಷ್ಪ ತೆಗೆದುಕೊಂಡು ಅವರ ಆಸೆ ತಿಳಿಸಿತು. ದಿವ್ಯಸೇನ ಮಾತೆಯ ನಿಯಮ. ಸಾರಥಿ ಅಳಕಾವತಿ ಪಟ್ಟಣಕ್ಕೆ ಹೋಗಲು ಅಣ್ಣನಾಗಿ ಆಯಿತು. ನನ್ನ ಮನಸ್ಸು ಸಂತೋಷವಾಯಿತು. ನಾಲ್ಕು ಸೇರು ನಿಂಪೋನು ನಾನು